ಓಂ ಸಾಯಿರಾಮ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ನೋಡಿ ಬೈಕ್ ಹೆಂಗಿದೆ. ಈ ಅಮೇರಿಕಾದಲ್ಲಿ ನಾನು ಗಮನಿಸ್ತಾ ಇರೋ ಪ್ರಕಾರ ಕಾರ್ಗಳು ಬೈಕ್ಗಳ ಕ್ರೇಸ್ ತುಂಬ ಇದೆ ಅಂತ ಅನಿಸುತ್ತೆ. ನಮ್ಮ ಕಡೆ ಇನ್ನೂ ಈ ಥರದ್ದು ಬೈಕ್ ಬಂದಿದೆಯಾ ಇಲ್ವಾ ಗೊತ್ತಿಲ್ಲ. ನೋಡ್ತಿರೋರಲ್ಲಿ ಯಾರಾದ್ರು ತೊಗೊಂಡಿದ್ರೆ ಅಥವಾ ನೋಡಿದರೆ ಈ ಥರದ್ದನ್ನ ಕಮೆಂಟ್ ಮುಖಾಂತರ ತಿಳಿಸ್ಬೋದು ಅಂದರೆ ತಿಳಿಸಿ. ಹಾಗೆ ಫ್ರೀ ಆಗಿದ್ದಾಗ ನಂದು ವೀಡಿಯೋಗಳನ್ನ ಹೋಗಿ ಇಂಟ್ರೆಸ್ಟ್ ಇದ್ದರೆ ಹೋಗಿ ನೋಡಿ. ನಿಮ್ಗೇನಾದರೂ ಇಷ್ಟ ಆಯಿತು ಅಂದರೆ ದಯವಿಟ್ಟು ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದಂಥ ವೀಡಿಯೋಸ್ಗೆ ಒಂದು ಥಮ್ಸಪ್ ಕೊಡಿ. ಹಂಗೇ ಆ ಟಾಪಿಕ್ಗೆ ಸಂಬಂಧಪಟ್ಟಂಗೆ ನನ್ನಿಂದ ಏನಾದರೂ ಮಿಸ್ಟೇಕ್ ಆಗಿದ್ರೆ ಅಥವಾ ನಿಮಗೆ ಏನಾದರೂ ಇನ್ನೂ ಹೆಚ್ಚಿಗೆ ಗೊತ್ತಿದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ, ನನಗೂ ತಿಳ್ಕೊಳಕ್ಕಾಗುತ್ತೆ. ನೀವು ನೋಡ್ತಾ ಇರೋದು ಆಲ್ರೆಡಿ ಗೊತ್ತಿರುತ್ತೆ ನಿಮಗೆ. ನಾನು US ವೀಡಿಯೋಸ್ನ ಶೇರ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾನು ನನ್ನ ಮಗಳಿಬ್ಬರು ಸ್ವಲ್ಪ ಪೋಸ್ಟ್ ಆಫೀಸಲ್ಲಿ ಕೆಲಸ ಇತ್ತು ಅಲ್ಲಿ ಅಂತ ಅಂದ್ಬಿಟ್ಟು, ನನಗೂ ಪೋಸ್ಟ್ ಆಫೀಸ್ ನೋಡ್ದಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಅವಳ ಜೊತೆ ಹೋದ್ವಿ. ಸುಮಾರು ಒಂದು ಹಾಫ್ ಆನ್ ಅವರ್ ಆಗುತ್ತೆ ಅಂತ ಅನ್ಸುತ್ತೆ ಅವಳ ಮನೆಯಿಂದ. ಆದರೂ ನಡ್ಕೊಂಡು ಹೋಗೋಣ ಬಾ, ನಾನು ನೋಡ್ದಂಗೆ ಆಗುತ್ತೆ ಎಲ್ಲ ಅಂದ್ಕೊಂಡು ನಡ್ಕೊಂಡು ಹೋದ್ವಿ. ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ಜೈನ್ರಿಗೆ ಸಂಬಂಧಪಟ್ಟಂಥ ಒಂದು ಟೆಂಪಲ್ಲು. ಇದು ರೋಡ್ ಸೈಡಲ್ಲಿ ಪಾರ್ಕ್ ಇರಬೇಕು ಅಂತಲೇ ಇಲ್ಲ, ರೋಡ್ ಅಕ್ಕಪಕ್ಕ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ತುಂಬ ಕ್ಲೀನಾಗಿದೆ. ರೋಡ್ ಆಗಿರ್ಬೋದು, ನೇಚರ್ ಆಗಿರ್ಬೋದು ತುಂಬ ಚೆನ್ನಾಗಿದೆ. ನೋಡಿ ಇಲ್ಲಿ ನೋಡ್ತಿದ್ದೀರಲ್ಲ, ಇದು ಹಾಸ್ಪಿಟಲ್ಲು. ಅಂದರೆ ನಾವು ಡೈರೆಕ್ಟಾಗಿ ಹಾಸ್ಪಿಟಲ್ಗೆ ಹೋದರೆ ತುಂಬ ಜಾಸ್ತಿ ಆಗುತ್ತಂತೆ. ಈಗ ನೋಡ್ತಿದ್ದೀರಲ್ಲ, ಇದು ವೆಟ್ ಹಾಸ್ಪಿಟಲ್, ತಾಮ ಅಂತನೋ ಏನೋ ವೆಟ್ ಹಾಸ್ಪಿಟಲು. ಡೈರೆಕ್ಟಾಗಿ ಆಸ್ಪತ್ರೆಗೆ ಹೋದರೆ ಜಾಸ್ತಿ ಆಗುತ್ತಂತೆ. ನಾವು ಫಸ್ಟು ಇಲ್ಲಿ ಒಂದು ಕಡೆ ಹೋಗಿ ಟೆಸ್ಟ್ ಮಾಡಿಸ್ಕೊಂಡು ಅವ್ರು ನಮಗೆ ಬೇರೆ ಕಡೆ ಹೋಗಿ ಅಂತ ಒಂದು ಪ್ರಿಸ್ಕ್ರಿಪ್ಷನ್ ಬರ್ಕೊಟ್ಟು ಸಜೆಸ್ಟ್ ಮಾಡಿದ್ರೆ ಆವಾಗ ನಾವು ಆ ಕಡೆಯಿಂದ ಹೋದರೆ ಸ್ವಲ್ಪ ದುಡ್ಡು ಕಡಿಮೆ ಆಗುತ್ತಂತೆ. ಇನ್ಶೂರೆನ್ಸ್ ಕ್ಲೈಮಲ್ಲೂ ಅಷ್ಟೇ ಹಂಗೆ ಆಗುತ್ತಂತೆ. ಇದೊಂದು ವಿಷಯ ನನಗೆ ಗೊತ್ತಾಯಿತು. ಹಾಗೇ ಇದು ಬ್ರಹ್ಮಕುಮಾರಿ ಅಂತ ಹೇಳ್ತಾರೆ ನೋಡಿ, ನಮ್ಮ ಇಂಡಿಯಾದಲ್ಲೆಲ್ಲ ತುಂಬ ಇದೆಯಲ್ವಾ, ಆ ಥರದ್ದು ಇಲ್ಲಿ ತುಂಬ ದೊಡ್ಡದಾಗಿದೆ. ಇಲ್ಲಿ ಹೋಗಿ ಮೆಂಬರ್ ಆಗ್ಬೋದಂತೆ ಬೇಕು ಅಂತಂದರೆ. ನೋಡಿ ಬ್ರಹ್ಮಕುಮಾರೀಸ್ ಅಂತ ಅಂದ್ಬಿಟ್ಟು ಸುಮಾರು ಜನಕ್ಕೆ ಗೊತ್ತಿರುತ್ತೆ. ಇದು ಗುಜರಾತ್ನವರೋ ಏನೋ ಇರ್ಬೋದು ಇವರು. ಅದು ತುಂಬ ದೊಡ್ಡದಾಗಿದೆ. ಅಲ್ಲಿಗೂ ಹೋಗಿ ಮೆಂಬರ್ ಆಗ್ಬೋದಂತೆ. ಅಲ್ಲಿದ್ದು ಏನೇನೋ ಪ್ರೊಸೀಜರ್ ಇದೆ ಅಂತ ನನ್ನ ಮಗಳು ಹೇಳ್ತಾ ಇದ್ಲು. ಹಾಗೇ ನೋಡಿ ಇವಾಗ ನೀವು ನೋಡ್ತಾ ಇರೋವಂಥದ್ದು ಪೋಸ್ಟ್ ಆಫೀಸು. ಅಂದರೆ ನನ್ನ ಮಗಳು ಇರೋ ಏರಿಯಾದಲ್ಲಿರೋವಂಥ ಒಂದು ಪೋಸ್ಟ್ ಆಫೀಸು. ಅಲ್ಲಿ ಅವಳಿಗೇನೋ ಕೆಲಸ ಇತ್ತು ಅಂತ ಹೋಗ್ತಿದ್ಲು. ನನಗೆ ನೋಡ್ದಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಂಗೆ ಆಗುತ್ತೆ ಅಂತ ವೀಡಿಯೋ ಮಾಡ್ತಾ ಇರೋವಂಥದ್ದು. ಇದು ನೋಡಿ ಪಾವ್ ಭಾಜಿ ಅಂತ ಅಂದ್ಬಿಟ್ಟು ಇಲ್ಲಿ ಯಾವಾಗಲೂ ನಿಂತಿರುತ್ತಂತೆ ಟ್ರಕ್ಕು. ಅಲ್ಲಿ ತುಂಬ ಚೆನ್ನಾಗಿರುತ್ತೆ. ಒಂದು ದಿವಸ ಅಲ್ಲೇ ತಿನ್ಕೊಂಡು ಹೋಗೋಣ ಅಂದ್ಲು. ನಮ್ಗೆ ಹೊಟ್ಟೆ ತುಂಬಿತ್ತವತ್ತು, ಅದಕ್ಕೋಸ್ಕರ ಇಲ್ಲ ಇನ್ನೊಂದು ದಿವಸ ಯಾವಾಗಲಾದರೂ ಬರೋಣ ಅಂದ್ಕೊಂಡು ವಾಪಸ್ ಬಂದ್ವಿ. ಇಲ್ಲಿ ನಾವು ಹೋಗಿದ್ದಂಥದ್ದು 2 ಕೆಲಸಕ್ಕೆ. ಅದು ಪೋಸ್ಟ್ ಆಫೀಸು ಅಲ್ಲೇ ಹತ್ರದಲ್ಲಿರುವಂಥ ಇಂಡಿಯನ್ ಸ್ಟೋರಲ್ಲಿ. ನೋಡಿ ನಮ್ಮ ದೇಶದಲ್ಲಿ ಯಾವ್ಯಾವ ಸ್ಟೇಟ್ ಇದೆ ಅಂದರೆ ಮೇಯ್ನ್ಲಿ ನಾನು ಅಬ್ಸರ್ವ್ ಮಾಡಿದ್ದು ನೋಡಿ ನ್ಯೂ ಇಂಡಿಯಾ ಬಜಾರ್ ಅಂತ ಅಂದ್ಬಿಟ್ಟು ಕೇರಳ, ತಮಿಳ್ನಾಡು, ಆಂಧ್ರ ಪ್ರದೇಶ್, ಕರ್ನಾಟಕ, ಗುಜರಾತ್ ಮತ್ತು ಪಂಜಾಬ್ ನಾರ್ತ್ ಸೈಡು ಇಲ್ಲಿಗೆ ಸಂಬಂಧಪಟ್ಟಂಥ ನೋಡಿ ಕಡಲೆಕಾಯಿ ನೋಡ್ತಿದ್ದೀರಲ್ಲ, ಏನು ಟೇಸ್ಟಿಯಾಗಿದೆ ಗೊತ್ತಾ. ಹುರಿದಿರೋದು ಕಡಲೆಕಾಯಿ ಒಳ್ಳೆ ದಪ್ಪಗಿದೆ ಮಾತ್ರ. ಪಾರ್ಲೇಜಿ ಬಿಸ್ಕೆಟ್ ಅದೇ ನಿಮಗೆ ನೋಡ್ತಿದ್ದಂಗೆ ಗೊತ್ತಾಗ್ತಿದೆ ಅಲ್ವಾ. ಈ ಮ್ಯಾಂಗೋ ಅಂತೂ ನಿಜವಾಗ್ಲೂ ನೋಡೋಕೆ ಇಷ್ಟು ಚೆನ್ನಾಗಿದೆ, ಇಷ್ಟು ದಪ್ಪಗಿದೆ. ಆದರೆ ಟೇಸ್ಟು ನಮ್ಮ ಕಡೆದೇ ಬೇರೆ ಟೇಸ್ಟು. ಇಲ್ಲಿದೆ ಅಷ್ಟೊಂದು ನಮಗೆ ಗೊತ್ತಾಗಲ್ಲ. ಇದು ನಾವು ಮಾವಿನ ಹಣ್ಣು ತಿಂತಿದ್ದೀವಿ ಅಂತಲೇ ಅನಿಸಲ್ಲ ಇಲ್ಲಿ ಮಾವಿನ ಹಣ್ಣು ತಿಂದರೆ. ಅದು ಅವರವರ ಇದು ಟೇಸ್ಟ್ ಬಡ್ಡು ರೂಢಿ ಆಗಿಬಿಟ್ಟಿರುತ್ತಲ್ವ ಹಂಗೆ. ಅಂದರೆ ಇಲ್ಲಿ ಮ್ಯಾಂಗೋ ನಮ್ಮ ಕಡೆ ಮ್ಯಾಂಗೋ ಥರ ಟೇಸ್ಟ್ ಆ ಥರ ಬರೋದಿಲ್ಲ. ನಾನು ಆವಾಗಲೇ ಹೇಳಕ್ಕೆ ಹೊರಟಿದ್ನಲ್ಲ, ತಮಿಳ್ನಾಡು, ಆಂಧ್ರ ಪ್ರದೇಶ್, ಗುಜರಾತ್, ಪಂಜಾಬ್, ನಾರ್ತ್ ಇಂಡಿಯಾ ಸೈಡ್ ಎಲ್ಲ ಯಾವ್ದು ಬೇಕು ನೋಡ್ತಾ ಇದ್ದೀರಲ್ಲ ನೀವು. ಫುಡ್ಡು ರೆಡಿಮೇಡ್ ಆಗಿರ್ಬೋದು ಅಥವಾ ಅದಕ್ಕೆ ನಾವು ಮನೇಲೇ ತೊಗೊಂಡೋಗಿ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಸಾಮಗ್ರಿಗಳು ಬೇಕಾಗಿರ್ಬೋದು ಎಲ್ಲ ಸಿಕ್ಕತ್ತೆ ರೀ. ನೋಡಿ ಇಡ್ಲಿ ಬ್ಯಾಟರು, ದೋಸೆ ಬ್ಯಾಟರು, ಆಮೇಲೆ ಇದೆಲ್ಲ ನಮ್ಮ ಇಂಡಿಯಾದಿಂದನೇ ಎಕ್ಸ್ಪೋರ್ಟ್ ಮಾಡ್ಕೊಂಡಿರುವಂಥ ಒಂದು ಸಾಮಗ್ರಿಗಳು. ನೋಡಿ ಇದೆಲ್ಲ ಬನಾನಾ ರೋಸ್ಟು, ಪೂರಣ್ ಪೋಲಿ ಅಂತಾರೆ ನೋಡಿ, ಅದು ಪಾಪಡ್ಡು, ಇವೆಲ್ಲ ಕೇರಳಕ್ಕೆ ಸಂಬಂಧಪಟ್ಟಿದ್ದು. ನೋಡಿ ಇದೆಲ್ಲ ಡೋಕ್ಲಾ, ಅವೆಲ್ಲ ಗುಜರಾತಿಗೆ ಸಂಬಂಧಪಟ್ಟಿದ್ದು. ಮತ್ತು ನಮ್ಮದು ಅಥೆಂಟಿಕ್ಕಾಗಿ ಇವಾಗ ಅಡಕಲೆ ಅದಾಗಿರ್ಬೋದು, ಇಂದಿರಾ ರಸಂ ಪೇಸ್ಟು ಆ ಥರದ್ದೆಲ್ಲ ಆಗಿರ್ಬೋದು, ಎಲ್ಲ ಅಲ್ಲಿದು ಕೂಡ ಇಲ್ಲಿ ಸಿಕ್ಕತ್ತೆ. ಅಂದರೆ ಪ್ರೈಸ್ ಜಾಸ್ತಿ ಅಷ್ಟೇ. ತರಕಾರಿನೂ ಅಷ್ಟೇ ಎಷ್ಟು ಫ್ರೆಶ್ ಆಗಿರುತ್ತೆ. ಆಮೇಲೆ ನಾನು ಗಮನಿಸ್ದಂಗೆ ತುಂಬ ನೀಟಾಗಿರುತ್ತೆ. ಅಷ್ಟೊಂದು ಏನು ನಾವು ಇವಾಗ ಸಾಮಾನ್ಯವಾಗಿ ಏನಾದರೂ ತಂದರೆ ನಾವು ಕ್ಲೀನ್ ಮಾಡಿ ಫ್ರಿಡ್ಜಲ್ಲಿ ಇಟ್ಕೋತೀವಲ್ವ, ಈ ಥರ ತರಕಾರಿಗಳನ್ನೆಲ್ಲ ಒಂದಷ್ಟು ಅದಕ್ಕೆ ಸಂಬಂಧಪಟ್ಟಂಥ ಕಸಗಳಿರುತ್ತಲ್ಲ, ಈ ಕೊತ್ತಂಬರಿ ಸೊಪ್ಪು ಕಟ್ಟಾಗಿರ್ಬೋದು, ಪುದೀನ ಸೊಪ್ಪು ಕಟ್ಟಾಗಿರ್ಬೋದು, ಸಬ್ಸಿಗೆ ಸೊಪ್ಪಿನ ಕಟ್ಟಾಗಿರ್ಬೋದು, ನೀಟಾಗಿರುತ್ತೆ ರೀ. ಎಲ್ಲ ಕ್ಲೀನಾಗಿ ಕಟ್ಟಿರ್ತಾರೆ, ಅದರಲ್ಲಿ ಏನೂ ಗಲೀಜಿರಲ್ಲ.
ನಾವು ತೊಳೆದು ಯೂಸ್ ಮಾಡಬೇಕು ಅಷ್ಟೇ. ತೊಳೆದು ಕೂಡ ಇಟ್ಟಿರ್ತಾರಂತೆ. ಆ ಥರದ್ದೆಲ್ಲ ತುಂಬ ನೀಟಾಗಿದೆ. ಒಟ್ಟಿನಲ್ಲಿ ನಾನು ನೋಡ್ದಂಗೆ ಗಮನಿಸ್ದಂಗೆ ತುಂಬ ನೀಟಾಗಿರುತ್ತೆ ನೋಡಿ. ಏನುಂಟು ಏನಿಲ್ಲ, ನಾನು ಹಳೆ ವಿಡಿಯೋದಲ್ಲೂ ಹೇಳಿದ್ದೆ, ನಮ್ಮ ಬೆಂಗಳೂರಲ್ಲೂ ಕೂಡ ಒಂದು ಕಡೆ ಒಂದು ಸಾಮಾನು ಸಿಕ್ಕಿದ್ರೆ ಇನ್ನೊಂದು ಕಡೆ ಹುಡ್ಕೊಂಡು ಹೋಗ್ಬೇಕೇನೋ. ಆದರೆ ಈ ಇಂಡಿಯನ್ ಸ್ಟೋರು ಮತ್ತು ಅಪ್ನಾ ಮಂಡಿ ಅಂತ ಒಂದಿದೆ, ಅದು ಅಲ್ಲಿಗೆಲ್ಲ ಹೋದರೆ ಎಲ್ಲ ಸಿಕ್ಬಿಡುತ್ತೆ. ರಾಗಿಯಿಂದ ಹಿಡಿದು ಪ್ರತಿ ಒಂದು ಐಟಮು ಒಂದು ಸರಿ ಲಿಸ್ಟ್ ಹಾಕ್ಕೊಂಡು ಹೋಗಿ ತೊಗೊಂಬಂದ್ಬಿಡ್ಬೋದು ನೋಡಿ. ಪುರಿ, ಮೈಸೂರು ಪುರಿ ನಮ್ಮದು ಅದು ಇದೆ ಅಂತಂದಮೇಲೆ ನೀವು ಲೆಕ್ಕ ಹಾಕ್ಕೊಳ್ಳಿ. ಪುರಿ, ರಾಗಿ ಎಲ್ಲ ಸಿಕ್ಕತ್ತೆ ಅಂದರೆ ಇನ್ನೇನು ಸಿಕ್ಕಲ್ಲ ಅನ್ನೋದನ್ನು ಯೋಚನೆ ಮಾಡಬೇಕು. ಈ ಎಲ್ಲ ಸಿಕ್ಕತ್ತೆ ನೋಡಿ. ಅನಿಲ್ ಶಾವಿಗೆ, ರಾಗಿ ಶಾವಿಗೆ ಮತ್ತು ಅಕ್ಕಿದು, ಇದರಿಂದ ನಾವು ಉಪ್ಪಿಟ್ಟು ಮಾಡ್ಬೋದು, ಶಾವಿಗೆ ಥರ ಮಾಡ್ಕೊಂಡು ತಿನ್ಬೋದು. ಎಲ್ಲ ಥರದ್ದು ನನಗೆ ಖುಷಿ ಆಯಿತು. ನಾವು ಇಂಡಿಯಾದಲ್ಲಿ ನಾವು ಅಂದ್ಕೊಂಡಿರ್ತೀವಿ ಅಲ್ವಾ. ನಾನು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿರೋದ್ರಿಂದ ನಾನು ಅನ್ಕೋತಿದ್ದೆ, ಅಯ್ಯೋ ನಮ್ಮ ಇಂಡಿಯನ್ ಫುಡ್ಡಲ್ಲಿ ಸಿಕ್ಕುತ್ತೋ ಇಲ್ವೋ ಸಾಮಗ್ರಿಗಳೆಲ್ಲ ಅಂತ. ನನ್ನ ಮಗಳು ಹೇಳಿದ್ಲು ಸಿಗುತ್ತೆ ಅಂತ. ಆದರೆ ಇಲ್ಲಿ ನೋಡಿ ದೇವ್ರ ಫೋಟೋಗಳು, MTR ಪ್ರಾಡಕ್ಟ್ಸು, ಇಲ್ಲಿ ಬಂದು ನೋಡಿದ್ಮೇಲೆ ನನಗೆ ನಿಜವಾಗ್ಲೂ ತುಂಬ ಖುಷಿ ಆಯಿತು. ಎಲ್ಲ ಸಿಕ್ಕುತ್ತೆ. ಇನ್ನೊಂದು ವಿಚಾರ ಖುಷಿ ಪಡೋದಂಥದ್ದು ಅಂದರೆ, ನಾನು ಬಂದಾಗಲಿಂದ ಆಲ್ಮೋಸ್ಟ್ 1 ಮಂತ್ ಆಯ್ತೇನೋ, ನಾನು ಗಮನಿಸ್ದಂಗೆ ನೋಡಿ ನಮ್ಮ ಕನ್ನಡ ವರ್ಡಲ್ಲಿ ನೋಡಿದ್ರೂ ಖುಷಿಯಾಗುತ್ತೆ, ಸುಮಾ ಕಾಫಿ ಅಂತ. ಕನ್ನಡಿಗರು, ನಮ್ಮ ಕನ್ನಡದವ್ರು ಈ ಕಡೆ ತಿರುಗಿದ್ರೆ ಆ ಕಡೆ ತಿರುಗಿದ್ರೆ ಎಲ್ಲ ಕಡೆಯೂ ಇದ್ದೀವಿ ನಾವು. ಕನ್ನಡಿಗರು ಎಲ್ಲ ಕಡೆಯೂ ಇದ್ದಾರೆ. ನಾನು ಗಮನಿಸ್ದಂಗೆ ತುಂಬ ಜನನ ನಾನು ಮೀಟ್ ಮಾಡಿಬಿಟ್ಟಿದ್ದೀನಿ. ತುಂಬ ಖುಷಿ ಆಯಿತು. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಇಲ್ಲೊಬ್ಬರು ನನಗೆ ನನ್ನ ಒಂದು ಯೂಟ್ಯೂಬ್ ಫ್ಯಾಮಿಲಿ ಸಬ್ಸ್ಕ್ರೈಬರು ಅವರು ಸಿಕ್ಬಿಟ್ಟು ಮಾತಾಡ್ಸಿದ್ರು. ತುಂಬ ಖುಷಿಯಾಯಿತು. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ. ಒಂದು ಒಳ್ಳೆ ಮಾತುಗಳನ್ನ ಹೇಳಿದ್ರು ನನ್ನ ಒಂದು ವೀಡಿಯೋಸ್ ಬಗ್ಗೆ. ನಾನು ಕೇಳಿದೆ, ಏನಾದರೂ ಇಂಪ್ರೂವ್ ಮಾಡ್ಕೊಳ್ಳೋದಿದ್ದರೂ ಖಂಡಿತ ಕಮೆಂಟ್ ಮುಖಾಂತರ ತಿಳಿಸಿ ಸರ್ ಅಂತಂದ್ಬಿಟ್ಟು. ಖಂಡಿತ ಅಂತ ಹೇಳಿದ್ರು. ಅವರಿಬ್ಬರು ಹೆಣ್ಮಕ್ಳು ಇಲ್ಲೇ ಇದ್ದಾರಂತೆ. ಅವ್ರು ಮಾತಾಡಿರೋವಂಥ ಒಂದು ಕ್ಲಿಪ್ಪಿಂಗ್ ಸಹ ಇದೆ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಶೇರ್ ಮಾಡ್ಕೋತೀನಿ. ಹಂಗೇ ನೋಡಿ, ಇದನ್ನು ಇದು ನಮ್ಮ ಸಾಯಿಬಾಬಾ, ನಾನು ಹೇಳಿದ್ನಲ್ಲ, ಅದು ನಿಮಗೆ ಉತ್ಪ್ರೇಕ್ಷೆ ಅಂತ ಅನಿಸುತ್ತೋ ಏನೋ. ನನಗೆಲ್ಲೋದ್ರೂ ನನಗೆ ಸಾಯಿಬಾಬಂದು ಒಂದು ಐಡಲ್ ಆಗಲಿ, ಒಂದು ಫೋಟೋ ಆಗಲಿ, ಯಾವುದಾದ್ರು ಒಂದು ರೂಪದಲ್ಲಿ ಸಾಯಿಬಾಬನ ದರ್ಶನ ಆಗುತ್ತೆ. ನನಗೆ ಅದೊಂದು ತುಂಬ ಖುಷಿ ಕೊಡುತ್ತೆ. ಅಲ್ಲೇ ಪಕ್ಕದಲ್ಲೇ ನೋಡಿ, ಇಲ್ಲೊಂದು ಪಂಜಾಬಿ ಅವ್ರದ್ದೇ ಅಂತ ಅನಿಸುತ್ತೆ, ಇಲ್ಲಿ ಸ್ನ್ಯಾಕ್ ಸೆಂಟರು, ಇಲ್ಲಿಗೆ ಹೋಗಿದ್ವಿ. ನಿಜವಾಗ್ಲೂ ನಾನು ರೆಕಮೆಂಡ್ ನನ್ನ ಒಂದು ಅನಿಸಿಕೆ ಪ್ರಕಾರ ನೀವು ಇಲ್ಲಿ ಯಾರು ಹೋದರೆ ಇಲ್ಲಿ ಪಕ್ಕದಲ್ಲೇನು ಟೇಸ್ಟ್ ಮಾಡಬೇಡಿ. ಯಾಕೆಂದರೆ ನನಗೇನು ಅಷ್ಟೊಂದು ನೋಡಿ, ಬಾದಾಮ್ ಮಿಲ್ಕು ಮತ್ತು ಒಂದು ಮ್ಯಾಂಗೋ ಲಸ್ಸಿ ತೊಗೊಂಡಿದ್ವಿ. ಬಾದಾಮ್ ಮಿಲ್ಕು ರೆಡಿ ಮಾಡಿಟ್ಟು ಎಷ್ಟು ತಿಂಗಳಾಗಿತ್ತೋ ಏನೋ. ನಾನು ಅದೆಲ್ಲ ಪಿಸ್ತಾ ಬಾದಾಮ್ ಎಲ್ಲ ಡ್ರೈ ಫ್ರೂಟ್ಸ್ ಕಟ್ ಮಾಡಿ ಹಾಕಿರ್ತಾರಲ್ಲ, ಅದು ಅಂದ್ಕೊಂಬಿಟ್ಟಿದ್ದೆ. ಆಮೇಲೆ ಕುಡಿದು ನೋಡಿದ್ರೆ ಫುಲ್ಲು ಹುಳುಳಿ ಎಲ್ಲ ಬೂಸ್ಟ್ ಹಿಡಿದುಬಿಟ್ಟಿದೆ ಕೆಳಗಡೆ ಎಲ್ಲ. ಅದೇ ಇಂಡಿಯಾ ಬಜಾರ್ ಇತ್ತಲ್ಲ, ಅದ್ರ ಪಕ್ಕ ಅಲ್ಲಿ ಹೋದರೆ ಖಂಡಿತ ನಾನು ಹೇಳ್ತೀನಿ, ಏನೂ ಟೇಸ್ಟ್ ಮಾಡಬೇಡಿ ಅಂತಂದ್ಬಿಟ್ಟು. ಇವಾಗ ಹಂಗೇ ಅಲ್ಲಿ ಮೋಟಲ್ಸ್ ಅಂತ ಇರುತ್ತೆ ಅಂತೆ. ಇವಾಗ ಹಿಂದೆನೇ ಹೋಯ್ತದ್ದು ಸಾರಿ ಅದು. ಅಲ್ಲಿ ಈ ಟ್ರಕ್ಕು ಮತ್ತು ಟ್ರಾವೆಲ್ ಮಾಡೋರಿಗೆಲ್ಲ ಕಡಿಮೆ ಬಜೆಟಲ್ಲಿ ಉಳ್ಕೊಳ್ಳೋಕ್ಕೆ ಸ್ಥಳ ಸಿಕ್ಕತ್ತಂತೆ. ಆಲ್ ಓವರ್ ಅಮೇರಿಕಾ ಇರುತ್ತಂತೆ ಅದು. ಅದೆಲ್ಲ ಆದಮೇಲೆ ನೆಕ್ಸ್ಟ್ ಡೇ ನಾವು ದ ಎಲ್ಲೋ ಚಿಲ್ಲಿ ಅಂತ ಅಂದ್ಬಿಟ್ಟು ಬೈ ಸಂಜೀವ್ ಕಪೂರ್ ನೋಡ್ತಾ ಇದ್ದೀರಲ್ಲ, ಯಾರು ಗೊತ್ತಿಲ್ಲ ಹೇಳಿ, ಶೆಫು ಸಂಜೀವ್ ಕಪೂರು ಮಾಸ್ಟರ್, ನಮ್ಮ ಇಂಡಿಯಾದ್ದು ಒಂದು ಮಾಸ್ಟರ್ ಚೆಫ್ ಅಂತಂದ್ಬಿಟ್ಟು ಒಂದು ಇದೆಲ್ಲ ಬರುತ್ತಲ್ಲ ಪ್ರೋಗ್ರಾಮು, ಅದ್ರಲ್ಲಿ ಜಡ್ಜ್ ಆಗಿದ್ದರು. ಸಂಜೀವ್ ಕಪೂರ್ ಗೊತ್ತಲ್ವಾ, ಬೆಂಗಳೂರಲ್ಲೂ ಇದೆ ಅವ್ರದ್ದು. ಆದರೆ ನಾನು ಅಲ್ಲಿ ಬೆಂಗಳೂರಲ್ಲಿ ಹೋಗಿರಲಿಲ್ಲ. ಇಲ್ಲಿ ನಾನು ಹೇಳಿದ್ನಲ್ಲ, ಇಲ್ಲಿಗೆ ಬಂದಾಗ ನಮ್ಮ ಇಂಡಿಯನ್ ಫುಡ್ಡೆಲ್ಲ ಟ್ರೈ ಮಾಡಬೇಕು ಅಂತ ತುಂಬ ಆಸೆ ಆಗ್ತಿದೆ ಅಂತ. ಎಲ್ಲೋ ಚಿಲ್ಲಿ ಅಂತಂದ್ಬಿಟ್ಟು ಎಲ್ಲೋ ಚಿಲ್ಲಿ ಅಂತಂದ್ಬಿಟ್ಟು ಫುಡ್ಡೆಲ್ಲ ತುಂಬ ಚೆನ್ನಾಗಿತ್ತು. ಆಮೇಲೆ ಹೈಜಿನಿಕ್ ಆಗಿದೆ ಪ್ಲೇಸು. ನಾನು ಖಂಡಿತ ನೀವು ಯಾರಾದರೂ ಇಲ್ಲಿ ಸುತ್ತಮುತ್ತ ಇದ್ದರೆ ಅಥವಾ ಇಲ್ಲಿಗೆ ವಿಸಿಟ್ ಮಾಡಿದ್ರೆ, ಈ ಕ್ಯಾಲಿಫೋರ್ನಿಯಾ, ಇಲ್ಲಿ ಸ್ಯಾನ್ ಫ್ರಾನ್ಸಿಸ್ಕೋ ಸರೌಂಡಿಂಗ್ಸಲ್ಲಿ ಯಾರಾದ್ರೆ, ಬೇ ಏರಿಯಾ ಅಂತ ಕರೀತಾರೆ, ಇಲ್ಲಿ ಸುತ್ತಮುತ್ತ ಇರೋರು ಆಲ್ರೆಡಿ ವಿಸಿಟ್ ಮಾಡಿರ್ತೀರಾ ಎಲ್ಲ ಬಂದವರು ಅಂತ ನಂಗೆ ಖಂಡಿತ ಗೊತ್ತು. ನೀವು ವಿಸಿಟ್ ಮಾಡಿದ್ರೆ ನಿಮ್ಗೇನು ಅನ್ನಿಸ್ತು ಟೇಸ್ಟು ಇಲ್ಲಿ ಫುಡ್ಡು ಅನ್ನೋದನ್ನ ತಿಳಿಸಿ. ನನಗಂತೂ ತುಂಬ ಇಷ್ಟ ಆಯಿತು. ಒಬ್ಬೊಬ್ಬರು ಲೋಕೋ ಭಿನ್ನ ರುಚಿ, ನನಗೆ ಒಬ್ಬೊಬ್ಬರು ರುಚಿ ಒಂದೊಂದು ಥರ ಇರುತ್ತೆ. ಆದರೆ ನನಗೆ ತುಂಬ ಇಷ್ಟ ಆಯಿತು. ಎಸ್ಪೆಷಲಿ ನೀವು ಇನ್ನೂ ವಿಸಿಟ್ ಮಾಡಿಲ್ಲ ಅಂದರೆ ಒಂದು ಸರಿ ವಿಸಿಟ್ ಮಾಡಿ. ಇಲ್ಲಿ ಸುತ್ತಮುತ್ತ ಇರೋರು, ಬೇ ಏರಿಯಾದಲ್ಲಿರೋರು ಅಥವಾ ದೂರ ಇರೋರು ಇಲ್ಲಿಗೆ ಬಂದರೆ ಈ ಕಡೆ ಖಂಡಿತ ಟೇಸ್ಟ್ ಮಾಡಿ ಅಂತ ನಾನು ರೆಕಮೆಂಡ್ ಮಾಡ್ತೀನಿ. ಯಾಕೆ ಅಂತಂದರೆ ತುಂಬ ಕ್ಲೀನಾಗಿದೆ, ತುಂಬ ನೀಟಾಗಿದೆ. ಸರ್ವೀಸು ಅಷ್ಟೇ ತುಂಬ ಚೆನ್ನಾಗಿದೆ. ಫುಡ್ಡು ಅಷ್ಟೇ ತುಂಬ ನನಗೆ ಇಷ್ಟ ಆಯಿತು. ನೋಡಿ, ಫಸ್ಟು ನಾವು ಸ್ಟಾರ್ಟರ್ ತೊಗೊಂಡಿದ್ವಿ. ಸ್ಟಾರ್ಟರಲ್ಲಿ ನೋಡಿ ಆಲೂ ಟಿಕ್ಕಿ ಮತ್ತು ಪನ್ನೀರ್ ಸಂಬಂಧಪಟ್ಟಿದ್ದೊಂದು, ಮತ್ತು ಒಂದು ಏನು ಹೇಳ್ತಾರೆ ಅದು ರೋಲು,
ಫ್ರೈ ಮಾಡಿರೋವಂಥದ್ದು ಎಲ್ಲ ತುಂಬ ಚೆನ್ನಾಗಿತ್ತು. ಅದ್ರ ಜೊತೆಗೆ ಒಂದು ಪುದೀನ ಚಟ್ನಿ ಎಲ್ಲ ತುಂಬ ಬಿಸಿ ಬಿಸಿಯಾಗಿ. ನಾನು ಇಲ್ಲಿ ತನಕ ನಾನು ಇಲ್ಲಿ ಫುಡ್ಡು ಟೇಸ್ಟ್ ಮಾಡಿದ್ದೀನಿ, ನಮ್ಮ ಇಂಡಿಯಾ ಫುಡ್ಡನ್ನು ಟೇಸ್ಟ್ ಮಾಡಿದ್ದೀನಿ. ನನಗೇನು ಡಿಫ್ರೆನ್ಸು ಅಂತ ಒಂದು ಅನ್ನಿಸ್ತು ನೋಡಿ, ಇದೆಲ್ಲ ಎಡಿಬಲ್ಲು, ತಿನ್ಬೋದು. ಅದನ್ನೇ ಡೆಕೋರೇಷನ್ ಥರ ಮಾಡಿ ಕೊಟ್ಟಿರ್ತಾರಲ್ವ, ಅದನ್ನು ಕೂಡ ತಿನ್ಬೋದು. ತುಂಬ ಚೆನ್ನಾಗಿತ್ತು. ಏನು ನಾನು ಗಮನಿಸಿದ್ದು ಅಂತಂದರೆ, ಇಲ್ಲಿಯವರು ತುಂಬ ಕೋಲ್ಡ್ ಪ್ರಿಫರ್ ಮಾಡ್ತಾರೆ ಅಂತ ಅನಿಸುತ್ತೆ. ನಾವು ಆರ್ಡ್ರ್ ಮಾಡಿದ ತಕ್ಷಣ ಒಂದು 4-5 ಐಟಮ್ ನಾವು ಆರ್ಡ್ರ್ ಮಾಡಿದ್ರೆ ಎಲ್ಲ ಒಟ್ಟಿಗೆ ಟೇಬಲ್ ಮೇಲೆ ಸರ್ವ್ ಮಾಡಿಬಿಡ್ತಾರೆ. ನಾವು ಇಲ್ಲಿ ತನಕ ಹೋಗಿರೋ ಕಡೆ ನಾನು ಹೇಳ್ತಾ ಇರೋವಂಥದ್ದು, ಅದೆಲ್ಲ ಈ ಚಳಿ ಬೇರೆ ಇರುತ್ತೆ, ಅದ್ರ ಜೊತೆಗೆ ಇನ್ನೂ ಸ್ವಲ್ಪ ನಮಗೆ ತಿನ್ನಬೇಕಾದ್ರೆ ತಣ್ಣಗೆ ಅಂತ ಅನಿಸುತ್ತೆ. ಇಲ್ಲೆಲ್ಲ ಹಂಗಲ್ಲ. ನಾನು ವಿಸಿಟ್ ಮಾಡಿದಂಥ ನಮ್ಮ ಇಂಡಿಯನ್ ರೆಸ್ಟೋರೆಂಟ್ಗಳಲ್ಲೆಲ್ಲ ನಾವು ಒಂದೊಂದಾದಮೇಲೆ ನಾವು ಹೆಂಗೆ ಆರ್ಡ್ರ್ ಪ್ರಕಾರ ತಂದು ಕೊಡ್ತಾರೆ. ಸ್ಟಾರ್ಟರು, ಸೂಪು, ಆಮೇಲೆ ಮೇನ್ ಕೋರ್ಸು, ಡೆಸರ್ಟು, ಈ ಥರ ಆರ್ಡ್ರ್ ಪ್ರಕಾರ ತಂದು ಕೊಡ್ತಾರೆ. ಆವಾಗ ನಮಗೆ ತಿನ್ನೋಕ್ಕೆ ಒಂಥರ 1 by 1 ನೆಕ್ಸ್ಟ್ ಒಂದಾದ್ಮೇಲೆ ಒಂದು ಅಂತ ಅಂತಾರಲ್ವ, ಆ ಥರ ತುಂಬ ಚೆನ್ನಾಗಿ ಅನಿಸುತ್ತೆ. ನೋಡಿ, ಸ್ಟಾರ್ಟರ್ ಆದಮೇಲೆ ಇದು ಸೂಪು ಸ್ಟಾರ್ಟರ್ ಆದಮೇಲೆ ನೋಡಿ, ಇದೊಂದು ರೋಟಿ, ಬಟರ್ ರೋಟಿ ಮತ್ತು ಆನಿಯನ್ ರೋಟಿ ಮತ್ತು ಪಾಲಕ್ ಮಶ್ರೂಮ್ದು ಅದೊಂದು ತೊಗೊಂಡಿದ್ವಿ. ಅದು ತುಂಬ ಚೆನ್ನಾಗಿತ್ತು. ಅದಾದಮೇಲೆ ಲಾಸ್ಟಲ್ಲಿ ಒಂಚೂರು ನನಗೆ ರೈಸ್ ತಿನ್ನೋಂಥದ್ದು ರೂಢಿ, ಎಲ್ಲರಿಗೂ ಹೊಟ್ಟೆ ತುಂಬಿತ್ತು. ಆದರೂ ಕೂಡ ಇದೊಂದು ವೆಜ್ ಬಿರಿಯಾನಿ ಆರ್ಡ್ರ್ ಮಾಡಿದ್ವಿ. ನಿಜವಾಗ್ಲೂ ಈ ಥರ ನಾವು ಬಿರಿಯಾನಿ ಅಂದರೆ ನಾಟಿ ಸ್ಟೈಲ್ ವೆಜ್ ಬಿರಿಯಾನಿ ನಂಗೆ ತುಂಬ ಇಷ್ಟ ಆಗುತ್ತೆ. ಆದರೆ ಈ ಥರ ಇಲ್ಲಿ ತುಂಬ ಇಷ್ಟ ಆಯಿತು. ನನಗೆ ಮಾಮೂಲಿ ಕಡೆ ಈ ಥರ ಇಷ್ಟ ಆಗಲ್ಲ, ಒಂಥರ ಅನ್ನ ಬೇರೆ ತರಕಾರಿ ಬೇರೆ ಆ ಥರ ಕೊಟ್ಟರೆ. ಆದರೆ ಇಲ್ಲಿ ತುಂಬ ಚೆನ್ನಾಗಿತ್ತು. ಮಿಕ್ಸ್ ಮಾಡ್ಕೊಂಡು ತಿನ್ನುವಾಗ ನಮ್ಗೆ ಹೊಟ್ಟೆ ತುಂಬಿತ್ತು. ಅದನ್ನು ನಾವು ಪ್ಯಾಕ್ ಮಾಡ್ಕೊಂಡು ಮನೆಗೆ ತೊಗೊಂಡು ಬಂದ್ವಿ. ನೆಕ್ಸ್ಟ್ ಡೇ ತಿಂದ್ವಿ ಅದನ್ನು. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿತ್ತು. ಹೆಸ್ರಿಗೆ ತಕ್ಕಂಗೆ ಯೆಲ್ಲೋ ಚಿಲ್ಲಿ ಅಂತ ಸ್ವಲ್ಪ ಅದೇ ಥೀಮೆಲ್ಲ ಅದೇ ಥರ ಡೆಕೋರೇಟ್ ಮಾಡಿದ್ದಾರೆ ಅಂತ ಅನ್ನಿಸ್ತು ನನಗೆ. ಈಗ ಚೇಂಜ್ ಮಾಡಿದಾರಂತೆ. ನನ್ನ ಮಗಳು ಹೋದಾಗ ಫಸ್ಟ್ ಒಂದು ಸರಿ ಹೋದಾಗ ಈ ಥರ ಇರಲಿಲ್ವಂತೆ, ಸ್ವಲ್ಪ ಎಲ್ಲ ಆಲ್ಟರ್ನೇಟ್ ಮಾಡಿದ್ದಾರೆ, ಎಲ್ಲ ಇನ್ನೊಂದು ಸ್ವಲ್ಪ ಚೇಂಜ್ ಮಾಡಿದ್ದಾರೆ ಅಂತ ಹೇಳ್ತಾಯಿದ್ಲು. ಇವರೇ ಸಂಜೀವ್ ಕಪೂರು, ಎಲ್ಲರಿಗೂ ಗೊತ್ತಿರುತ್ತೆ ಅಲ್ವಾ. ನೀವು ಯಾರಾದರೂ ನೋಡ್ತಾ ಇರೋರು ಇಲ್ಲಿಗೆ ವಿಸಿಟ್ ಮಾಡಿದರೆ ನಿಮ್ಗೆ ಏನು ಅನ್ನಿಸ್ತು ಫುಡ್ಡು, ಆ್ಯಂಬಿಯನ್ಸು ಎಲ್ಲ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ನನಗಂತೂ ಇಷ್ಟ ಆಯಿತು. ನಮ್ಮ ಇಂಡಿಯನ್ ಮಸಾಲ ಸಂಬಂಧಪಟ್ಟಂಗೆ ಅಲ್ಲಲ್ಲಿ ಈ ಥರ ಪಿಕ್ಸು ಹಾಕಿದ್ದಾರೆ. ಆ್ಯಂಬಿಯನ್ಸು ಕೂಡ ತುಂಬ ಇಷ್ಟ ಆಯಿತು. ಹೊರಗಡೆ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ಬೋದು. ಅಲ್ಲೂ ಕೂಡ ಒಂದಷ್ಟು ಟೇಬಲ್ಸು ಎಲ್ಲ ಹಾಕಿದ್ದಾರೆ, ಚೇರ್ಸ್ ಎಲ್ಲ. ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಫ್ರೀ ಆಗಿದ್ದಾಗ ನನ್ನ ಹಳೆ ವೀಡಿಯೋಸ್ನೆಲ್ಲ ಹೋಗಿ ಇಂಟ್ರೆಸ್ಟ್ ಇದ್ದರೆ ನೋಡಿ. ಇವಾಗ ನೀವು ನೋಡ್ತಿದ್ದೀರಲ್ಲ, ಇದು ಸುತ್ತ ಸರೌಂಡಿಂಗ್ಸು. ಮುಂಚೆ ಇದೇ ಬಿಲ್ಡಿಂಗಲ್ಲಿ, ಇದೊಂಥರ ದೊಡ್ಡ ಬಿಲ್ಡಿಂಗು, ಇದೇ ಬಿಲ್ಡಿಂಗಲ್ಲಿ ಯಮುನಾ ಅಂತ ನನ್ನ ಮಗಳು ಫ್ರೆಂಡ್ ಇದ್ದಾಳಲ್ಲ, ಅವಳು ಇದೇ ಬಿಲ್ಡಿಂಗಲ್ಲೇ ಮೇಲೆ ಇದ್ದಿದ್ದಂತೆ ಈಗ ಶಿಫ್ಟ್ ಮಾಡಿದ್ದಾರೆ ಬೇರೆ ಕಡೆ. ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ. ನಮಸ್ಕಾರ.